ಇಲ್ಲಿರುವ ಎಲ್ಲ ಮಹಿಳೆಯರು ಕಾರ್ಮಿಕರು ಅದ್ರ ಮುಂದೆ ಮೋಸ್ಟ್ಲಿ ಸುದರ್ಶನ್. ಅದೇ ರೀತಿಯಾಗಿ ನಿಮ್ಮ ಹಾಗೆ ನಾನು ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೆ. 40 ಸಿದ್ದರಾಮಯ್ಯನವರ ಆಸಕ್ತಿಯ ಪರಿಣಾಮವಾಗಿ ಕಲ್ಯಾಣ್ ಕುಮಾರ್ ಎಸ್, ವಿನಯ್ ಕುಮಾರ್ ಟಿಪಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಈಕೆ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಸಮಾನತೆ ಮತ್ತು ಸೋದರತೆ ಮತ್ತು ಒಂದು ಮಾನವೀಯತೆಯ ವ್ಯಕ್ತಿತ್ವ ಬರಲಿಕ್ಕೆ ಈಗಿನ ಕಾಲಘಟ್ಟದಲ್ಲಿ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಎಲ್ಲ ಸೆಲ್ಫಿಶ್ ಆಗಿದ್ದಾರೆ. ಅವರಲ್ಲದೆ ಪಕ್ಕದಲ್ಲಿ ನೋಡ್ಲಿಕ್ಕೆ ಯಾರಿಗೂ ಕೂಡ ಇವತ್ತು ಆಸಕ್ತಿ ಇಲ್ಲ. ಆದ ಕಾರಣ ಇಂಥ ಕಾಲಘಟ್ಟದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಆ ಒಂದು EQ ಬರಬೇಕಾದ್ರೆ ಅದು ಸ್ವಲ್ಪ SQ ಕೂಡ ಬೇಕು. SQ ಅಂತ ಹೇಳಿದ್ರೆ ಅದು ದೇವರ ಭಯ, ಸ್ಪಿರಿಚುವಲ್ ಕಾಂಟೆಂಟ್. ದೇವರ ಭಯ ಯಾರಿಗಿದೆ ಅವ್ರು ಸ್ವಲ್ಪ ಸರಿ ಇರುವಂತ ವಿಚಾರ ಇವತ್ತು ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನ ತುಂಬಾ ಕರಾಳಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ದೇಶ, ಕನ್ನಡ ನಾಡು, ಭಾರತ ದೇಶ ನಿಮ್ಗೆಲ್ಲವನ್ನೂ ಕೊಟ್ಟಿದೆ, ಎಲ್ಲ ಅವಕಾಶಗಳನ್ನೂ ಕೊಟ್ಟಿದೆ. ಆದ್ರೆ ನೀವು ಈ ರಾಷ್ಟ್ರದ ಪ್ರಜೆಯಾಗಿ ನಾನು ಈ ನಾಡಿಗೆ ಏನನ್ನ ತಿರುಗಿಸ್ಕೊಡ್ತೇನೆ ಅನ್ನುವಂಥ ಪ್ರಶ್ನೆ ನೀವು ಹಾಕೊಂಡಾಗ ಅದಕ್ಕೆ ನೀವು ಉತ್ತರ ಕಂಡುಕೊಂಡ್ರೆ ನಿಜಕ್ಕೂ ಕೂಡ ನೀವು ಈ ರಾಷ್ಟ್ರದ ಬಹಳ ಉತ್ತಮ ಪ್ರಜೆಯಾಗಿ ಒಂದು ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. गले कुश्ती रेडी कुस्ती ಹೇಳಿ ಒಂದು ಕುಸ್ತಿ ಸಮಿತಿಯ ಪರವಾಗಿ ಕುಸ್ತಿಗೆ ಮುಂದಿನ ರಾಜ್ಯ ಮಟ್ಟದಿಂದ ಕುಸ್ತಿಪಟುಗಳು ಬಂದು ಸಾಗರದ ಅಖಾಡದಲ್ಲಿ ಕುಸ್ತಿಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಶ್ರೀ ಮಾರಿಕಾಂಬ ದೇವಿ ಅನ್ನೋದು ಯಾವಾಗಲೂ ಇರಲಿ. ಈ ಕಾರ್ಯಕ್ರಮ, ಕುಸ್ತಿ ಕಾರ್ಯಕ್ರಮಕ್ಕೆ ಸಾಧಾರಣ 20 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತೀವಿ. ಕುಸ್ತಿಪಟುಗಳಿಗೆ ಅಖಾಡ ಬಳೆ, ಬೆಳ್ಳಿ ಗದೆ ಅನ್ನು ಕೊಡ್ತಾ ಇವಿ. ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ, ಅಂತಾರಾಷ್ಟ್ರಗಳಿಂದ ಕುಸ್ತಿಪಟುಗಳು ಬಂದು ಕುಸ್ತಿಯಲ್ಲಿ ಭಾಗವಹಿಸ್ತಾರೆ. ಈ ಕುಸ್ತಿ ಸಮಿತಿ ಕುಸ್ತಿಗೋಸ್ಕರ ನಾನಾ ರಾಜ್ಯಗಳಿಂದ ಬಂದಿದ್ದಾರೆ. ಡೆಲ್ಲಿ, ಮುಂಬೈ, ಪುಣೆ ಎಲ್ಲ ಕಡೆಯಿಂದ ಆಗಮಿಸಿದ್ದಾರೆ. ಜಾನಪದ ಕ್ರೀಡೆ ಆದ್ದರಿಂದ ಕುಸ್ತಿಯನ್ನು ಉಳಿಸಲು ಪ್ರಯತ್ನ ಮಾಡುತ್ತಾ ಇದ್ದೇವೆ. ಮಾರಿಕಮ್ಮ ಜಾತ್ರೆ ಪ್ರಯುಕ್ತ ಕುಸ್ತಿ ಪಂದ್ಯ 3 ದಿನಗಳ ಕಾಲ ಕುಸ್ತಿ ಪಂದ್ಯವನ್ನು ರಾಷ್ಟ್ರಮಟ್ಟದ ಕುಸ್ತಿಯನ್ನು ಆಯೋಜಿಸಿದ್ದೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಕುಸ್ತಿಯ ಒಂದು ವೈಭವವನ್ನು, ಅಂದರೆ ಕುಸ್ತಿ ಅಖಾಡ ಆಗಲಿ, ಗರಡಿ ಮನೆಗಳಾಗಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ದೇಶದ ವಿವಿಧೆಡೆಯಿಂದ ಮಲ್ಲರು ನಮ್ಮ ಸಾಗರ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸ್ತಾ ಇದ್ದಾರೆ. ಈ ಕುಸ್ತಿಯನ್ನ ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಎಲ್ಲರೂ ಸೇರಿ ಮಾಡಬೇಕಾಗಿದೆ. ನಾವು ಇಲ್ಲಿ ಪ್ರತಿ ವರ್ಷ ಕುಸ್ತಿ ಬರ್ತೀವಿ. ಇದು 3 ವರ್ಷದಿಂದ ಜಾತ್ರೆ ನಡೀತೈತಿ. ದುರ್ಗಾದೇವಿ ಜಾತ್ರೆ ಅಂಗವಾಗಿ ಇಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿಪಟು ಹಾಗೂ ರಾಜ್ಯ ಹೊರದೇಶದಿಂದ ಕುಸ್ತಿಪಟುಗಳು ಬಂದಾರ. ಈ ವರ್ಷನೂ ಒಳ್ಳೆ ಕುಸ್ತಿ ಮಾಡ್ತಾರೆ. ಇದಕ್ಕೆ ಪೈಲ್ವಾನರಿಗೆ ಸರ್ಕಾರದಿಂದ ಪೈಲ್ವಾನರಿಗೆ ಒಂದು ಮಾಶಾಸನ ಆಗಲಿ, ಸರ್ಕಾರದಿಂದ ಒಂದು ನೌಕರಿ ಆಗಲಿ ಎಲ್ಲ ಕೊಡಬೇಕಂತ ನಾವು ಎಲ್ಲ ಕ್ರೀಡಾಪಟುಗಳ ಪರವಾಗಿ